ನಮಸ್ಕಾರ ಪ್ರಿಯ ರೈತ ಬಾಂಧವ, ನಾನು ಸಂತೋಷ್ ಗೌಡ, ವೆಲ್ಕಮ್ ಕಂಪ್ನಿ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕ್ರಾಪ್ ಸೈನ್ಸ್ನ ಹೊಸ ವೆರೈಟಿಯಾದ ಸಿ ಗುಂಬ್ಳ ಜಾವ ಬೆಳೆ ವೀಕ್ಷಣೆಗೆ ನಮ್ಮ ಪ್ರಿಯ ಮಾಧವ ರೈತರನ್ನ ಕರ್ಕೊಂಬಂದಿದ್ದೀನಿ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ಅಣ್ಣ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಣ್ಣ. ನಮ್ಮ ಹೆಸರು ಶುಂಠಿ ಮಂಜಣ್ಣ ಅಂತೇಳಿ, ಮಿರ್ಲೆ, ಸಾಲಿಗ್ರಾಮ ತಾಲೂಕು, ಮೈಸೂರು ಡಿಸ್ಟಿಕ್ಕು. ಆಯ್ತಣ್ಣ. ಸರ್, ಇದು ತುಂಬ ಏನು ಈ ಕಂಪ್ನಿ ಜಾವ ಅಂತ ಬತ್ತು, ಅವತ್ತಿಂದು ನಾನು ಇದನ್ನೇ ಬೆಳೀತಾ ಇರೋದು. ಆಯ್ತಣ್ಣ. ಒಳ್ಳೆ ಇಳುವರಿ ಕೊಡ್ತಾ ಇದೆ. ಬೇರೆದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ನನಗೆ ಸೂಕ್ತ ಅನ್ನಿಸ್ತದೆ. ಇದು ಬೇರೆ ಕಂಪ್ನಿ ಏನೇ ಬಂದರೂ ಇಳುವರಿ ಕಮ್ಮಿ ಬರ್ತದೆ. ₹1 ಎಂಟಾಣಿ ಏನಾದ್ರು ಜಾಸ್ತಿ ಕೊಡ್ತಾರಾ? ಇಲ್ಲ ಅಣ್ಣ, ಏನೂ ಇಲ್ಲ. ಇದಕ್ಕೆ ಯಾವತ್ತಿದ್ರೂ ನಮ್ಗೆ ಇಳುವರಿ ಮುಖ್ಯ. ಭೂಮಿ ಒಳಗಡೆ ಆಯ್ತಣ್ಣ, ವ್ಯವಸಾಯದ ಜಮೀನು ಒಳಗಡೆ 12ರಿಂದ 16, 14, 15 ಟನ್ ಗಂಟು ಬಂದೇ ಬರ್ತದೆ. 12 ಮೇಲೆ 16 ಟನ್ ಗಂಟು ಬರ್ತದೆ. ನಾನು 16 ಟನ್ನು 340 kg ಗಂಟು ಬೆಳೆದಿದ್ದೀನಿ ಸರ್. ನಾನು ಕಬ್ಬಿನ ಗದ್ದೆ, ಒಂದು 7 ಬೆಳೆ ಕಬ್ಬು ಬೆಳೆದ್ಬಿಟ್ಟು ಕಿತ್ತಾಕಾದ್ಮೇಲೆ ಆ ವ್ಯವಸಾಯ ಜಮೀನಲ್ಲಿ ಇದು ಬಂದೈತೆ. ಅಂದ್ರೆ ಅಣ್ಣ, ಒಟ್ಟಾರೆ ನೀವು ರೈತರಿಗೆ ಏನ್ ಹೇಳ್ತೀರಾ ಅಂದ್ರೆ ಜಾವ ಹಾಕಿ ಅತಿ ಹೆಚ್ಚಾಗಿ ಬೆಳೆದ್ರೆ ಯಾವತ್ತಿದ್ರು ಇದೇನು ಮೋಸ ಇಲ್ಲ. ಇದು ಅಣ್ಣ, ಈಗ ಸುಮಾರು ಎಷ್ಟು ಬ್ಯಾಚ್ ಮಾಡ್ತಾ ಇದೀರ ಅಣ್ಣ ಜಾವ? ನಾನು ಒಂದು ವರ್ಷಕ್ಕೆ ಒಂದು 15-16 ಬ್ಯಾಚ್, ಮಿನಿಮಮ್ 20 ಗಂಟು ಹೋಗ್ತದೆ. ಭೂಮಿ ಸಿಕ್ಕಿದ್ರೆ. ನನಗೆ ಸ್ವಂತ ಜಮೀನು ಇಲ್ಲ ಸರ್. ನಾನು ಬೇರೆ ಜಮೀನು ಮಾಡ್ಕೊಂಡು ನಾನು ಬೆಳೀತಾ ಇದ್ದೀನಿ. ನಾನು ಎಲ್ಲಿ ಗೊತ್ತಾ, ಒಂದು 60% ಬಿಸಿಲು ಎಲ್ಲೆಲ್ಲಿ ಬೀಳ್ತದೆ ಆ ಜಮೀನುಗಳೆಲ್ಲ ಮಾಡಿಕೊಂಡು ಒಂದೇ ಏರಿಯಾದಲ್ಲಿ ಎಲ್ಲ ನಾನು ನೀಟಾಗಿ ಮಾಡ್ತಾ ಇದ್ದೀನಿ. ಮಿನಿಮಮ್ ಅಡಿಕೆ ತೋಟ, ತೆಂಗಿನ ತೋಟ ಏನೇ ನೆರಳು ಅಂತ ಅಂದ್ರೂ 60% ಬಿಸಿಲು ಬಿದ್ರೆ 7 ಟನ್ 8 ಟನ್ ಬರ್ತದೆ. ಓಪನ್ ಜಮೀನಲ್ಲಿ 12 ಟನ್ಗೆ ಮೋಸ ಇಲ್ಲ ಸರ್. ಇದು ಸುಮಾರು ಎಷ್ಟು ಟನ್ ಪಾಸಿಂಗ್ ಮಾಡಿಸ್ತೀರಣ ಒಂದು ವರ್ಷಕ್ಕೆ ನೀವು ಜಾವ ಕುಂಬಳ ನಮ್ದು ಬೆಳೆದು? ಸರ್, ನಾನೇ ಒಂದು ಮಿನಿಮಮ್ ಒಂದು 500 ಟನ್ಗೆ ಮೋಸ ಇಲ್ಲ ಸರ್. 500 ಟನ್ ಬಾಯಿಲ್ ಹೇಳೋದಲ್ಲ, ನಾನು ಜಮೀನು ಹುಡುಕೆ ಬೆಳೆಯೋದು. ನಾನು 400 ಆಗ್ಬೋದು, 450 ಆಗ್ಬೋದು, 500 ಆಗ್ಬೋದು, 600 ಆಗ್ಬೋದು. ಮಿನಿಮಮ್ ಒಂದು ವರ್ಷಕ್ಕೆ 500 ಟನ್ ನಾನು ಕೊಡ್ತಾ ಇದ್ದೀನಿ ಅಣ್ಣ. ಓಕೆ, ಅಂದರೆ ಒಟ್ಟಾರೆ ರೈತರಿಗೆ ಅಣ್ಣ, ನೀವು ಜಾವ ಕುಂಬಳ ಬೆಳೀರಿ, ಅತಿ ಹೆಚ್ಚಾಗಿ ಲಾಭ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀರ ಅಣ್ಣ. ನೋಡಿ ಪ್ರಿಯ ರೈತ ಬಾಂಧವರು, ನಮ್ಮ ಜಾವ ಸಿ ಕುಂಬಳದಲ್ಲೇ ನಂಬರ್ 1 ವೆರೈಟಿ. ಅತಿ ಹೆಚ್ಚಾಗಿ ಬೆಳೆದು ಲಾಭ ಮಾಡಿ. ಧನ್ಯವಾದ.